ಮಾರ್ಟಿನ್ ಸಿನಿಮಾ ಸೋಲಿನಿಂದ ಕಂಗೆಟ್ಟಿದ್ದ ಧ್ರುವ ಸರ್ಜಾ ಕೆಡಿ ಸಿನಿಮಾ ಮೂಲಕ ಮತ್ತೆ ಕಂಬ್ಯಾಕ್ ಆದ ಜೋಗಿ ಪ್ರೇಮ್. ಕೆಡಿ ಸಿನಿಮಾದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟ ನಿರ್ದೇಶಕ ಪ್ರೇಮ್. ಕೆಡಿ ಸಿನಿಮಾದ ಪ್ಲಸ್ ಏನು ಮೈನಸ್ ಏನು ಕಂಪ್ಲೀಟ್ ರಿವ್ಯೂ ಇಲ್ಲಿದೆ ನೋಡಿ. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಸ್ಯಾಂಡಲ್ವುಡ್ ನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಕೆಡಿ. ಜೋಗಿ ಪ್ರೇಮ್ ಡೈರೆಕ್ಟ್ ಮಾಡಿರುವಂತಹ ಕೆಡಿ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗಿರುವಂತಹದ್ದು. ಕೆಡಿ ಸಿನಿಮಾವನ್ನ ನೋಡಿದ ಪ್ರತಿಯೊಬ್ಬ ಪ್ರೇಕ್ಷಕರು ಕೂಡ ಪ್ರೇಮ್ ಮತ್ತೆ ಹಳೆ ಫಾರ್ಮೆಟ್ಗೆ ಬಂದಿದ್ದಾರೆ, ಪ್ರೇಮ್ ತುಂಬಾ ಅದ್ಭುತವಾಗಿ ಚಿತ್ರವನ್ನ ಮಾಡಿದ್ದಾರೆ, ಸೆಕೆಂಡ್ ಹಾಫ್ ಅಂತೂ ಕೂಡ ತುಂಬಾನೇ ಬೇರೆ ಲೆವೆಲ್ ಆಗಿದೆ ಅಂತ ಹೇಳಿ ಪ್ರೇಕ್ಷಕರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಕೆಡಿ ಸಿನಿಮಾ ನೀವು ನಂಬಲ್ಲ, ಸತತ 3.5 ವರ್ಷಗಳಿಂದ ಈ ಸಿನಿಮಾವನ್ನ ಪ್ರೇಮ್ ಡೈರೆಕ್ಟ್ ಮಾಡಿರುವಂತಹದ್ದು. ಪ್ರೇಮ್ ಸಿನಿಮಾ ಅಂತಂತಂದ್ರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಪ್ರೇಮ್ ಸಿನಿಮಾ ಅಂತಂತಂದ್ರೆ ಅದು ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ಪ್ರೇಮ್ ಸಿನಿಮಾವನ್ನ ಡೈರೆಕ್ಟ್ ಮಾಡ್ತಿದ್ದಾರೆ ಅಂತಂತಂದ್ರೆ ಜನರು ತುಂಬಾನೇ ನಿರೀಕ್ಷೆ ಇಟ್ಕೊಂಡಿರ್ತಾರೆ. ಅದೇ ನಿರೀಕ್ಷೆ ಇಟ್ಕೊಂಡು ಕೆಡಿ ಸಿನಿಮಾವನ್ನ ನೋಡ್ಲಿಕ್ಕೆ ಬಂದಂತಹ ಪ್ರೇಕ್ಷಕರಿಗೆ ಪ್ರೇಮ್ ಖಂಡಿತವಾಗ್ಲೂ ನಿರಾಸೆ ಮಾಡಲ್ಲ. ಪ್ರೇಮ್ ಸಿನಿಮಾವನ್ನ ಅಂದ್ರೆ ಕೆಡಿ ಸಿನಿಮಾವನ್ನ ನೋಡುವಂತಹ ಪ್ರತಿಯೊಬ್ರು ಕೂಡ ಫಸ್ಟ್ ಹಾಫ್ ಅಂತೂ ತುಂಬಾ ಅದ್ಭುತವಾಗಿದೆ, ಸೆಕೆಂಡ್ ಹಾಫ್ ಅಂತೂ ಕೂಡ ಬೇರೆ ಲೆವೆಲ್ಗೆ ಇದೆ ಅಂತ ಹೇಳಿ ಮಾತನಾಡ್ತಿದ್ದಾರೆ. ಸೆಕೆಂಡ್ ಹಾಫ್ ಅಲ್ಲಿ ಒಂದು ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಆ ಟ್ವಿಸ್ಟ್ ಇದೆಯಲ್ಲ, ಅದು ಪಾರ್ಟ್ 2 ಕೆಡಿ ಪಾರ್ಟ್ 2ಗೆ ಒಂದು ಲೀಡ್ ಕೊಟ್ಟಿರುವಂತಹದ್ದು. ಚಿತ್ರವನ್ನ ನೋಡಿದಂತಹ ಪ್ರತಿಯೊಬ್ರು ಕೂಡ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲೂ ಕೂಡ ಧ್ರುವ ಸರ್ಜಾ ಅವರ ಅಭಿನಯ ಅಂತೂ ಅಲ್ಟಿಮೇಟ್ ಅಂತ ಹೇಳಿ ಮಾತನಾಡ್ಕೊಳ್ತಿದ್ದಾರೆ. ಧ್ರುವ ಸರ್ಜಾ ಅವ್ರಿಗೆ ಈ ಸಿನಿಮಾ ಒಂದೊಳ್ಳೆ ಬ್ರೇಕ್ ತಂದು ಕೊಡೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಈ ಹಿಂದೆ ಅವರ ಸಿನಿಮಾ ಮಾರ್ಟಿನ್ ಸಿನಿಮಾ ತೋಪೆದ್ದೋಗಿತ್ತು. ಆ ಸಿನಿಮಾವನ್ನ ನೋಡಿದಂತಹ ಪ್ರತಿಯೊಬ್ರು ಕೂಡ ಧ್ರುವ ಸರ್ಜಾ ಅವರು ಯಾಕೆ ಈ ರೀತಿಯಾದಂತಹ ಒಂದು ಸಿನಿಮಾವನ್ನ ಒಪ್ಕೊಂಡ್ರು ಅಂತ ಹೇಳಿ ಒಂದಷ್ಟು ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ರು. ಧ್ರುವ ಸರ್ಜಾ ಅವರ ಅಭಿನಯದ ವಿಚಾರದಲ್ಲಿ ಬರೋದ್ರೆ ಧ್ರುವ ಸರ್ಜಾ ಅವರು ಮಾರ್ಟಿನ್ ಸಿನಿಮಾದಲ್ಲೂ ಕೂಡ ತುಂಬಾ ವಿಭಿನ್ನವಾಗಿ ಕಾಣಿಸ್ಕೊಂಡಿದ್ರು, ತುಂಬಾ ವಿಭಿನ್ನ ರೀತಿಯಲ್ಲೇ ಆಕ್ಟ್ ಮಾಡಿದ್ರು. ಆದ್ರೆ ಕೆಡಿ ಸಿನಿಮಾ ಬೇರೆ ಲೆವೆಲ್ಗೆ ತಗೊಂಡು ಹೋಗುತ್ತೆ ಅಂತ ಹೇಳ್ಬೋದು. ಒಂದೊಂದು ಫ್ರೇಮು ಕೂಡ ಧ್ರುವ ಸರ್ಜಾ ಅವರ ಅಭಿನಯ ಒಂದು ಮಾಸ್, ಒಂದು ಎಂಟರ್ಟೈನ್ಮೆಂಟ್ ಆಗಿ ಆ ಸಿನಿಮಾದಲ್ಲಿ ಅವ್ರು ಕಾಣಿಸ್ಕೊಂತಾರೆ. ಧ್ರುವ ಸರ್ಜಾ ಅವರ ಅಭಿನಯ ಇದೆಯಲ್ಲ, ಎಮೋಷನ್ಸ್ ಅಲ್ಲಿ ನಿಜವಾಗ್ಲೂ ತುಂಬಾ ಅದ್ಭುತವಾಗಿ ಧ್ರುವ ಸರ್ಜಾ ಅವರು ಆಕ್ಟ್ ಮಾಡಿರುವಂತಹದ್ದು. ಧ್ರುವ ಸರ್ಜಾ ಅವರ ಈ ಸಿನಿಮಾ ಅಂದ್ರೆ ಕೆಡಿ ಸಿನಿಮಾದಲ್ಲಿ ಬೇರೆ ರೀತಿಯಲ್ಲೇ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಅವರ ಮಾರ್ಟಿನ್ ಆಗಿರ್ಬೋದು, ಬೇರೆ ಬೇರೆ ಯಾವ್ಯಾವ ಸಿನಿಮಾಗಳು ಅವರು ಆಕ್ಟ್ ಮಾಡಿದ್ರು ಆ ಸಿನಿಮಾಗಳಿಗಿಂತಲೂ ಕೂಡ ಈ ಸಿನಿಮಾದಲ್ಲಿ ತುಂಬಾ ವಿಭಿನ್ನವಾಗಿ ಕಾಣಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಈ ಸಿನಿಮಾ ಅವರಿಗೆ ಒಂದು ಬೇರೆ ರೀತಿಯಾದಂತಹ ಒಂದು ಸ್ವರೂಪವನ್ನ ಕೊಡ್ತಾ ಇದೆ ಅಂದ್ರೂ ಕೂಡ ತಪ್ಪಾಲಿಕ್ಕಿಲ್ಲ. ಇನ್ನು ಖಳನಟನ ಪಾತ್ರದಲ್ಲಿ ಬಾಲಿವುಡ್ನ ಖ್ಯಾತ ನಟ ಸಂಜಯ್ ದತ್ ಅವರು ಆಕ್ಟ್ ಮಾಡಿರುವಂಥದ್ದು. KGF 2 ನಲ್ಲಿ ಸಂಜಯ್ ದತ್ ಅವರ ಪಾತ್ರ ಒಂದು ವಿಭಿನ್ನವಾಗಿತ್ತು. ಆದ್ರೆ ಈ ಸಿನಿಮಾದಲ್ಲಿ ಕೆಡಿ ಸಿನಿಮಾದಲ್ಲಿ ಬೇರೆ ರೀತಿಯಾಗೇ ಇದೆ. ಸಂಜಯ್ ದತ್ ಅವರು ಇಡೀ ಸಿನಿಮಾವನ್ನ ಆವರಿಸಿಕೊಂಡಿದ್ದಾರೆ ಅಂದ್ರೂ ಕೂಡ ತಪ್ಪಾಲಿಕ್ಕಿಲ್ಲ. ಸಂಜಯ್ ದತ್ ಅವರನ್ನ ಪ್ರತಿ ಫ್ರೇಮಲ್ಲೂ ಕೂಡ ಪ್ರೇಮ್ ಅವರು ತುಂಬಾ ಅದ್ಭುತವಾಗಿ ಬಳಸ್ಕೊಂಡಿದ್ದಾರೆ. ಸಂಜಯ್ ದತ್ ಅವರ ಡೈಲಾಗ್ ಆಗಿರ್ಬೋದು, ಅಥವಾ ಅವರ ಅಭಿನಯ ಆಗಿರ್ಬೋದು, ಅವರ ಮ್ಯಾನರಿಸಮ್ ಆಗಿರ್ಬೋದು, ಎಲ್ಲವೂ ಕೂಡ ತುಂಬಾ ಅದ್ಭುತವಾಗಿ ಈ ಸಿನಿಮಾದಲ್ಲಿ ಮೂಡಿ ಬಂದಿರುವಂತದ್ದು. ಇನ್ನು ರಮೇಶ್ ಅರವಿಂದ್ ಅವರ ಪಾತ್ರ ಅಂತೂ ಹೇಳಿ ಮಾಡಿಸಿದಂತಹ ಪಾತ್ರ ಅಂತ ಹೇಳ್ಬೋದು. ರಮೇಶ್ ಅರವಿಂದ್ ಅವರು ಧ್ರುವ ಸರ್ಜಾ ಅವರ ಅಣ್ಣನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅವರು ಆ ಪಾತ್ರಕ್ಕೆ ಎಷ್ಟು ನ್ಯಾಯವನ್ನ ಒದಗಿಸಿದ್ದಾರೆ ಅಂತಂದ್ರೆ ಸಿನಿಮಾ ನೋಡಿದಂತಹ ಪ್ರತಿಯೊಬ್ಬರು ಕೂಡ ರಮೇಶ್ ಅರವಿಂದ್ ಅವರ ಪಾತ್ರ ತುಂಬಾ ಅದ್ಭುತವಾಗಿದೆ. ಆದ್ರೆ ಈ ಸಿನಿಮಾದಲ್ಲಿ ರಮೇಶ್ ಅರವಿಂದ್ ಅವರಿಗೆ ಒಂದು ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಅದು ಸೆಕೆಂಡ್ ಹಾಫ್. ಅಂದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಆ ಟ್ವಿಸ್ಟ್ ಬರುತ್ತೆ. ಅಂದ್ರೆ ಯಾವ ರೀತಿ ಅಂತಂದ್ರೆ ಕೆಡಿ ಪಾರ್ಟ್ 2 ಆ ಸಿನಿಮಾದಲ್ಲಿ ರಮೇಶ್ ಅರವಿಂದ್ ಅವರ ಪಾತ್ರ ತುಂಬಾನೇ ಬೇರೆ ಲೆವೆಲ್ಗಿದೆ ಅನ್ನೋ ಒಂದು ಆ ರೀತಿಯಾಗಿ ಈಗ ಒಂದು ಟ್ವಿಸ್ಟ್ ಅನ್ನು ಕೊಟ್ಟಿರುವಂತದ್ದು. ಕೆಡಿ ಸಿನಿಮಾವನ್ನ ನೋಡಿದಂತಹ ಪ್ರತಿಯೊಬ್ಬರಿಗೂ, ನೋಡದೇ ಇದ್ದವ್ರಿಗೂ ಕೂಡ ಆ ಟ್ವಿಸ್ಟ್ ಏನು ಅಂತ ಹೇಳಿ ನೀವು ಅದನ್ನು ನೋಡಿ ಆ ಸಿನಿಮಾ ನಿಮ್ಗೆ ಗೊತ್ತಾಗುತ್ತದೆ ಯಾವ ರೀತಿ ಇದೆ ಅಂತ ಹೇಳಿ. ಇನ್ನು ರವಿಚಂದ್ರನ್ ಅವರ ಪಾತ್ರ ಅಷ್ಟಕ್ಕಷ್ಟೇ ಅಂತ ಹೇಳ್ಬೋದು. ಆದ್ರೆ ತುಂಬಾ ಚೆನ್ನಾಗಿ ಪ್ರೇಮ್ ಅವರು ಅವರನ್ನ ತೋರಿಸಿದ್ದಾರೆ. ಆದ್ರೆ ಅವರು ಇಡೀ ಸಿನಿಮಾದಲ್ಲಿ ಮ್ಯಾಕ್ಸಿಮಮ್ ಒಂದು 10 ರಿಂದ 15 ನಿಮಿಷ ಇದ್ರೆ ಹೆಚ್ಚೆಚ್ಚು. ಅಂದ್ರೆ ರವಿಚಂದ್ರನ್ ಅವರನ್ನ ಇನ್ನೂ ಚೆನ್ನಾಗಿ ಬಳಸ್ಕೊಳ್ಬೋದಾಯಿತು ಪ್ರೇಮ್ ಅವರು. ಆದ್ರೆ ಅವರ ಒಂದು
ಏನು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಅಥವಾ ಅವ್ರ ಲುಕ್ ಆಗಿರ್ಬೋದು ಅದೆಲ್ಲವೂ ಕೂಡ ತುಂಬಾ ಅದ್ಭುತವಾಗಿ ಇದೆ. ಆದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಅಂದ್ರೆ ಪಾರ್ಟ್ ಟು ಪಾರ್ಟ್ ಟು ನಲ್ಲಿ ರವಿಚಂದ್ರನ್ ಅವರನ್ನ ಇನ್ನು ತುಂಬಾ ಅದ್ಭುತವಾಗಿ ತೋರಿಸ್ತಾರ, ಕಾದು ನೋಡಬೇಕಾಗಿದೆ. ಆದ್ರೆ ಈ ಸಿನಿಮಾದಲ್ಲಿ ಪಾರ್ಟ್ 1 ನಲ್ಲಿ ರವಿಚಂದ್ರನ್ ಅವರನ್ನ ಅಷ್ಟಾಗಿ ಪ್ರೇಮ್ ಅವರು ಬಳಸ್ಕೊಂಡಿಲ್ಲ ಅಂತ ಇಲ್ಲಿ ಅಂದ್ರೆ ನನ್ನ ಅಭಿಪ್ರಾಯ ಇದು. ಸೊ ಜನರು ಕೂಡ ಅಂದ್ರೆ ಪ್ರೇಕ್ಷಕರು ಕೂಡ ಸಿನಿಮಾವನ್ನ ನೋಡಿದಂತಹ ಪ್ರೇಕ್ಷಕರು ಕೂಡ ರವಿಚಂದ್ರನ್ ಅವರನ್ನ ಇನ್ನೂ ಸ್ವಲ್ಪ ಚೆನ್ನಾಗಿ ಬಳಸ್ಕೊಳ್ಬಹುದಾಗಿತ್ತು ಅನ್ನೋ ಒಂದು ಮಾತುಗಳನ್ನ ಕೂಡ ಹೇಳ್ತಿದ್ರು. ಇನ್ನು ಧ್ರುವ ಸರ್ಜಾ ಅವರಿಗೆ ಜೋಡಿಯಾಗಿ ರೀಶ್ಮಾ ನಾಣೆ ಅವರು ಆಕ್ಟ್ ಮಾಡಿರುವಂಥದ್ದು. ರೀಶ್ಮಾ ನಾಣೆಯ ನೆಕ್ಸ್ಟ್ ಲೆವೆಲ್ಗೆ ಆಕ್ಟ್ ಮಾಡಿದ್ದಾರೆ. ಒಂದಷ್ಟು ಕಡೆ ಕೆಲವೊಂದಷ್ಟು ಡೈಲಾಗ್ಗಳು, ಕೆಲವೊಂದಷ್ಟು ಒಂದಷ್ಟು ಸೀನ್ಗಳು ಬೇರೆ ರೀತಿಯಾಗಿ ಸ್ವಲ್ಪ ತುಂಬಾ ಅತಿರೇಕ ಅಂತ ಅನ್ಸಿದ್ರು ಕೂಡ, ಆದ್ರೆ ಅವರ ಪರ್ಫಾರ್ಮೆನ್ಸ್ ಇದೆಯಲ್ಲ, ಧ್ರುವ ಸರ್ಜಾ ಅವರ ಒಂದು ಸ್ಪೀಡು ಅಥವಾ ಅವರ ಒಂದು ಫೋರ್ಸ್ ಇದೆಯಲ್ಲ, ಆ ಫೋರ್ಸ್ಗೆ ರೀಶ್ಮಾ ನಾಣೆ ಅವರು ಮ್ಯಾಚ್ ಮಾಡ್ತಾರೆ ಈ ಸಿನಿಮಾದಲ್ಲಿ. ಅದರಲ್ಲಿ ನೋ ಡೌಟ್ ಅಂತ ಹೇಳ್ಬೋದು. ಯಾಕೆಂತಂದ್ರೆ ರೀಶ್ಮಾ ನಾಣೆಯ ಧ್ರುವ ಅವರ ಒಂದು ಕಾಂಬಿನೇಷನ್ ಇದೆಯಲ್ಲ, ಈ ಒಂದು ಕಾಂಬಿನೇಷನ್ ಅಂದ್ರೆ ಮೊದಲ ಬಾರಿಗೆ ಅವರಿಬ್ರು ಆಕ್ಟ್ ಮಾಡಿರುವಂತದ್ದು. ಸೊ ಫಸ್ಟ್ ಸಿನಿಮಾದಲ್ಲೇ ಸೆಳೀತಾರೆ ಅಂತ ಹೇಳಿದ್ರು ಕೂಡ ತಪ್ಪಾಲಿಕ್ಕಿಲ್ಲ. ಅಂದ್ರೆ ಪ್ರತಿಯೊಂದು ಫ್ರೇಮ್ ಅಲ್ಲೂ ಕೂಡ ರೀಶ್ಮಾ ನಾಣೆ ಅವರ ಡೈಲಾಗ್ ಆಗಿರ್ಬೋದು ಅಥವಾ ಅವರ ಮ್ಯಾನರಿಸಮ್ ಆಗಿರ್ಬೋದು ತುಂಬಾ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಇನ್ನು ಕಿಚ್ಚ ಸುದೀಪ್ ಅವರ ಪಾತ್ರದ ಬಗ್ಗೆ ನಾನು ಹೇಳಲೇಬೇಕಾಗುತ್ತೆ. ಕಿಚ್ಚ ಸುದೀಪ್ ಅವರು ಸಿನಿಮಾದ ಕೊನೆ ಹಂತದಲ್ಲಿ ಬರ್ತಾರೆ. ಇನ್ನೇನು ಸಿನಿಮಾ ಮುಗಿತು ಅನ್ನೋ ಒಂದು ಹಂತದಲ್ಲಿ 5 ರಿಂದ 10 ನಿಮಿಷ ಆ ಒಂದು ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರು ಎಂಟ್ರಿ ಆಗ್ತಾರೆ. ಆ ಎಂಟ್ರಿ ನಿಜಕ್ಕೂ ಇಡೀ ಥಿಯೇಟರ್ ಅನ್ನೇ ಬೇರೆ ರೀತಿಯಾಗಿ ತಗೊಂಡೋಗ್ಬಿಡುತ್ತೆ. ಅದು ಯಾವ ರೀತಿ ಅಂತಂದ್ರೆ, ಧ್ರುವ ಅವರ ಅಭಿಮಾನಿಗಳಾಗಿರ್ಬೋದು, ಕಿಚ್ಚ ಅವರ ಅಭಿಮಾನಿಗಳಾಗಿರ್ಬೋದು, ಯಾರೇ ಅಭಿಮಾನಿಗಳಾಗಿರ್ಬೋದು, ಕಿಚ್ಚ ಸುದೀಪ್ ಅವರ ಎಂಟ್ರಿಯನ್ನ ಪ್ರತಿಯೊಬ್ರು ಕೂಡ ತುಂಬಾ ತುಂಬಾ ಅಂದ್ರೆ ಯಾವ ರೀತಿ ಅದನ್ನ ಆಚರಿಸ್ತಾರೆ ಅಂದ್ರೆ ಅಪ್ಕೊಳ್ತಾರೆ ಅಂತಂದ್ರೆ, ಸುದೀಪ್ ಬಂದ ತಕ್ಷಣ, ಸುದೀಪ್ ಅವರು ಏನು ಕೊನೆ ಸೀನಲ್ಲಿ ಬರ್ತಾರೆ, ಆ ಕೊನೆ ಸೀನಲ್ಲಿ ಬಂದ ತಕ್ಷಣ ಇಡೀ ಥಿಯೇಟರ್ ಅಲ್ಲಿ ಒಂದು ದೊಡ್ಡ ಶಿಳ್ಳೆ ಅಥವಾ ಚಪ್ಪಾಳೆ ಕೇಳಿ ಬರುತ್ತೆ. ಸೊ ಅಲ್ಲಿಗೆ ಸಿನಿಮಾ ಎಂಡ್ ಆಗುತ್ತೆ. ಅಂದ್ರೆ ಸಿನಿಮಾ ಎಂಡ್ ಆಗುತ್ತೆ ಅಂದ್ರೆ ಎಂಡ್ ಆಗುತ್ತೆ ಅಂತ ಅನ್ಕೋಬಹುದು. ಆದ್ರೆ ಸಿನಿಮಾ ಅಲ್ಲಿಂದಲೇ ಕತೆ ಶುರುವಾಗೋದು. ಅಂದ್ರೆ ಸುದೀಪ್ ಅವರು ಮತ್ತೆ ರಮೇಶ್ ಅರವಿಂದ್ ಅವರ ಟ್ವಿಸ್ಟ್ ಇದೆಯಲ್ಲ, ಸೊ ಆ ಟ್ವಿಸ್ಟ್ ಇಂದಲೇ ಸಿನಿಮಾ ಪಾರ್ಟ್ 2 ಕಂಟಿನ್ಯೂ ಆಗೋದು. ಸೊ ಹಾಗಾಗಿ ಕಿಚ್ಚ ಸುದೀಪ್ ಅವರ ಎಂಟ್ರಿ ಕೂಡ ತುಂಬಾ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಇನ್ನು ಸಂಗೀತದ ವಿಚಾರಕ್ಕೆ ಬರೋದಾದ್ರೆ, ಪ್ರೇಮ್ ಅವರು ಸಂಗೀತವನ್ನ ಯಾವ ರೀತಿಯಾಗಿ ಅವರು ಅಪ್ಕೊಳ್ತಾರೆ, ಆರಾಧಿಸ್ತಾರೆ ಅಂತಂದ್ರೆ, ಸಿನಿಮಾದ ಕತೆಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೋ ಅದೇ ರೀತಿ ಸಂಗೀತಕ್ಕೂ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾರೆ. ಇನ್ನು ಈ ಸಂಗೀತಕ್ಕೆ ಅಂದ್ರೆ ಈ ಸಿನಿಮಾದ ಸಂಗೀತ ನಿರ್ದೇಶನವನ್ನ ಮಾಡಿರುವಂತವರು ಅರ್ಜುನ್ ಜನ್ಯ ಅವರು. ಅರ್ಜುನ್ ಜನ್ಯ ಅವರ ಬಗ್ಗೆ ಹೇಳಲೇಬೇಕಾಗಿಲ್ಲ. ಯಾಕೆಂತಂದ್ರೆ ಈಗಾಗಲೇ ಹಲವು ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟಿರುವಂತಹ ಒಬ್ಬ ಮಹಾನ್ ಸಂಗೀತ ನಿರ್ದೇಶಕ. ಅದರಲ್ಲಿ 2 ಮಾತಿಲ್ಲ. ಕನ್ನಡದಲ್ಲಿ ಈಗ ಸದ್ಯ ಟ್ರೆಂಡಿಂಗ್ ಅಲ್ಲಿರುವಂತಹ ಸಂಗೀತ ನಿರ್ದೇಶಕ ಯಾರಾದ್ರೂ ಇದ್ದಾರೆ ಅಂತಂದ್ರೆ ಅದು ಅರ್ಜುನ್ ಜನ್ಯ ಅವರು. ಸೊ ಅರ್ಜುನ್ ಜನ್ಯ ಅವರ ಹಿನ್ನೆಲೆ ಸಂಗೀತ ನಿಜಕ್ಕೂ ಕಥೆಯ ಒಂದು ನಿರೂಪಣೆ ಶೈಲಿಯನ್ನೇ ಬದಲಾಗ್ಬಿಡುತ್ತೆ. ಒಂದು ಸಿನಿಮಾವನ್ನ ಬಹಳ ಒಂದು ಉನ್ನತ ಮಟ್ಟಕ್ಕೆ ತಗೊಂಡೋಗುತ್ತೆ ಅಂದ್ರೂ ಕೂಡ ತಪ್ಪಾಲಿಕ್ಕಿಲ್ಲ. ಸೊ ಆ ಲೆವೆಲ್ಗೆ ಅರ್ಜುನ್ ಜನ್ಯ ಅವರ ಸಾಹಿತ್ಯ ಮತ್ತೆ ಸಂಗೀತ ಎಲ್ಲವೂ ಕೂಡ ಇದೆ. ಅಂದ್ರೆ ಪ್ರೇಮ್ ಅವರು ಕೂಡ ಸಾಹಿತ್ಯನ ಬರೆದಿದ್ದಾರೆ ಈ ಸಿನಿಮಾಕ್ಕೆ. ಹಾಡುಗಳಂತೂ ತುಂಬಾ ಅದ್ಭುತವಾಗಿದೆ, ಎಲ್ಲೂ ಕೂಡ ಬೋರ್ ಆಗಲ್ಲ. ಮತ್ತೆ ಏನು ಒಂದು ಕಾಮಿಡಿ ಕೂಡ ಇದೆ ಸಿನಿಮಾದಲ್ಲಿ, ಎಲ್ಲೂ ಕೂಡ ಬೋರ್ ಆಗಲ್ಲ. ಜೊತೆಗೆ ಆಕ್ಷನ್ ಅಂತೂ ಕೂಡ ಧ್ರುವ ಸರ್ಜಾ ಅವರು ಅಲ್ಟಿಮೇಟ್ ಅಂತ ಹೇಳ್ಬೋದು. ಅಷ್ಟು ಅದ್ಭುತವಾಗಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಈ ಸಿನಿಮಾ ನಿರ್ಮಾಣ ಮಾಡಲಿಕ್ಕೆ ಒಂದು ಶಕ್ತಿ ಏನಪ್ಪಾ ಅಂತಂದ್ರೆ KVN ಸಂಸ್ಥೆ ಬಗ್ಗೆ ನಾನು ಹೇಳಲೇಬೇಕಾಗುತ್ತೆ. ಒಂದೊಂದು ಫ್ರೇಮು ಕೂಡ ತುಂಬಾ ಅದ್ಭುತವಾಗಿ, ತುಂಬಾ ಆಕರ್ಷಣೆಯಾಗಿ, ಅದು ಯಾವ ಲೆವೆಲ್ಗೆ ಅಂತಂದ್ರೆ ಪ್ರೇಮ್ ಅವರು ಏನೇ ಕೇಳಿದ್ರು ಕೂಡ ಅದನ್ನ ಇಲ್ಲ ಅಂತ ಹೇಳಿಲ್ಲ. ಯಾಕೆಂತಂದ್ರೆ ಇಡೀ ಫ್ರೇಮ್ ಕೂಡ, ಇಡೀ ಸಿನಿಮಾ ಕೂಡ ಏನು ಜೂನಿಯರ್ ಆರ್ಟಿಸ್ಟ್ಗಳಾಗಿರ್ಬೋದು, ಕಲಾವಿದರಾಗಿರ್ಬೋದು, ಅಥವಾ ಸೆಟ್ ಪ್ರಾಪರ್ಟಿಗಳಾಗಿರ್ಬೋದು, ಅದನ್ನೆಲ್ಲ ನೋಡ್ತಾ ಇದ್ರೆ ತುಂಬಾ ಅದ್ಭುತವಾಗಿ, ತುಂಬಾ ರಿಚ್ ಆಗಿ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ. ಅದರಲ್ಲೂ KVN ಸಂಸ್ಥೆಗೆ ನಾನು ಹ್ಯಾಟ್ಸ್ ಆಫ್ ಹೇಳಲೇಬೇಕಾಗುತ್ತೆ. ನಿಜವಾದ ರಿಯಲ್ ಹೀರೋ ಯಾರಪ್ಪ ಅಂತಂದ್ರೆ KVN ಸಂಸ್ಥೆಯವರು. ಸೊ ಹಾಗಾಗಿ KVN ಸಂಸ್ಥೆಯವರು ಈ ಸಿನಿಮಾವನ್ನ ತುಂಬಾ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ. ಜನ ಕೂಡ ಈ ಸಿನಿಮಾಕ್ಕೆ ಒಂದು ಒಳ್ಳೆಯ ರೆಸ್ಪಾನ್ಸ್ ಕೂಡ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಸಿನಿಮಾವನ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ಕೊಂಡಾಡ್ತಿದ್ದಾರೆ. ಆದ್ರೆ ಪಾರ್ಟ್ 2 ಇದೆಯಲ್ಲ, ಪಾರ್ಟ್ 2 ಮಾತ್ರ ಬಹಳ ಕ್ಯೂರಿಯಾಸಿಟಿಯನ್ನ ಹುಟ್ಟಿಸಿರುವಂತಹ ಸಿನಿಮಾ. ಸೊ ಇನ್ನೇನು ಈಗಾಗಲೇ ಪ್ರೇಮ್ ಕೂಡ ಹೇಳಿದ್ದಾರೆ, ಇನ್ನ 1 ವರ್ಷದಲ್ಲಿ ಪಾರ್ಟ್ 2 ಬರುತ್ತೆ, ನಾನು 2 ವರ್ಷ 3 ವರ್ಷ ಕಾಯಿಸಲ್ಲ ನಿಮ್ಮನ್ನ, ಸೊ ಇನ್ನು 1 ವರ್ಷದಲ್ಲಿ ನಾನು ಆ ಸಿನಿಮಾವನ್ನ ತೆರೆಗೆ ತರ್ತೀನಿ ಅಂತ ಹೇಳಿ ಈಗ ಪ್ರೇಮ್ ಅವರು ಕೂಡ ಹೇಳಿದ್ದಾರೆ. ಎನಿವೆ,
ಪ್ರೇಮ್ಗೆ ಆಲ್ ದ ಬೆಸ್ಟ್ ಹೇಳೋಣ, ಒಳ್ಳೇದಾಗ್ಲಿ. ಇನ್ನು ಧ್ರುವ ಸರ್ಜಾ ಅವ್ರ ಬಗ್ಗೆ ಅಂತೂ, ಅವರ ಅಭಿಮಾನಿಗಳಂತೂ ಧ್ರುವ ಸರ್ಜಾ ಅವರನ್ನ ಈ ಸಿನಿಮಾದಲ್ಲಿ ನೋಡಿ ಕಣ್ ತುಂಬಿಸ್ಕೊಳ್ತಾರೆ. ಆ ಲೆವೆಲ್ಗೆ ಅವರು ಆಕ್ಟ್ ಮಾಡಿದ್ದಾರೆ. ಓವರ್ ಆಲ್ ಆಗಿ ಹೇಳ್ಬೇಕು ಅಂತಂದ್ರೆ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಅದ್ಭುತವಾಗಿ ಬಂದಿದೆ. ಆದ್ರೆ ಕೆಲವೊಂದಷ್ಟು ಸಣ್ಣ ಪುಟ್ಟಗಳು ಎಲ್ಲಾ ಸಿನಿಮಾದಲ್ಲೂ ಇದ್ದಂಗೆ ಈ ಸಿನಿಮಾದಲ್ಲೂ ಕೂಡ ಇದೆ. ಸೊ ಆ ಸಣ್ಣ ಪುಟ್ಟ ಕರೆಕ್ಷನ್ ಪ್ರೇಮ್ ಅವರು ಮಾಡ್ಬೋದಾಗಿತ್ತು. ಆದ್ರೆ ಅಂದ್ರೆ ಸಿನಿಮಾ ಒಂದು ಒಂದು ಚೆನ್ನಾಗಿದೆ ಅನ್ನೋ ಒಂದು ಆ, ಚೆನ್ನಾಗಿದೆ ಅನ್ನೋ ಒಂದು ಅರ್ಥದಲ್ಲಿ ಈ ಸಿನಿಮಾವನ್ನ ಒಂದಷ್ಟು ಪ್ರೇಕ್ಷಕರು ಇಷ್ಟಪಡ್ತಿದ್ದಾರೆ. ಬಟ್ ಚೆನ್ನಾಗಿದೆ ಸಿನಿಮಾ, ಅದ್ರಲ್ಲೇನೆ ಎರಡು ಮಾತಿಲ್ಲ. ಒಂದ್ ಎರಡು ಮೂರು ಕಡೆ ಒಂದ್ ಸ್ವಲ್ಪ ಲ್ಯಾಗ್ ಆಯ್ತು, ಅಥವಾ ಅಂದ್ರೆ ಧ್ರುವ ಸರ್ಜಾ ಮತ್ತೆ ರೀಶ್ಮಾ ನಾಣೆ ಅವರ ಒಂದು ಕಾಂಬಿನೇಷನ್ ಅಲ್ಲಿ ಏನು ಸೀನ್ಗಳು ಬರ್ತಾವಲ್ಲ, ಆ ಸೀನ್ಗಳಲ್ಲಿ ಒಂದಷ್ಟು ಲ್ಯಾಗ್ ಆಯ್ತು, ಬೇಕಾಗಿರ್ಲಿಲ್ಲ ಅನ್ನೋ ಒಂದಷ್ಟು ಮಾತುಗಳು ಕೂಡ ಈಗ ಕೇಳಿ ಬರ್ತಿರೋದು. ಆದ್ರೆ ಅದೆಲ್ಲವನ್ನೂ ಕೂಡ ಬದಿಗಿಟ್ಟಿ ನೋಡ್ತಾ ಇದ್ರೆ ಕೆಡಿ ಸಿನಿಮಾ ನೆಕ್ಸ್ಟ್ ಲೆವೆಲ್ಗಿದೆ, ತುಂಬಾ ಅದ್ಭುತವಾಗಿದೆ. ಸಿನಿಮಾವನ್ನ ಯಾರ್ಯಾರು ನೋಡಿಲ್ಲ ಅವರೆಲ್ಲರೂ ಕೂಡ ಈ ಸಿನಿಮಾವನ್ನ ನೋಡಿ ಅಂತ ಹೇಳಿ ಈ ಒಂದು ಎಪಿಸೋಡ್ ಅನ್ನು ಮುಗಿಸ್ತಾ ಇದ್ದೀನಿ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.